ಗೃಹಲಕ್ಷ್ಮಿಯಲ್ಲಿ ಖಾತೆ ಇಲ್ಲದವರ ಅಕೌಂಟ್ಗೆ 46,000 ಕೋಟಿ ರೂಪಾಯಿ ಜಮೆಯಾಗಿರುವ ಕುರಿತಂತೆ ಈಗ ಬಿಗ್ ಅಪ್ಡೇಟ್ಸ್ ನಮಗೆ ಲಭ್ಯವಾಗ್ತಾ ಇದೆ. ಹಾಗಿದ್ರೆ ಗೃಹಲಕ್ಷ್ಮಿ ಹಣ ನುಂಗಿದ್ಯಾರು? ಸದ್ಯದ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಿರುವಂತದ್ದು ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಹಣ ಜಮಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕೈ ಸೇರಿಲ್ಲ ಯೋಜನೆ. ಸದ್ಯ ಈ ಕುರಿತಂತೆ ಲೋಪದೋಷಗಳ ವರದಿ ಗೊತ್ತಾಗ್ತಾ ಇದೆ. ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಹಣ ಜಮಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಸರ್ಕಾರದ ಕೈ ಸೇರಿದ ಯೋಜನೆಯ ಲೋಪದೋಷಗಳ ವರದಿಯನ್ನ ಕೊಡಲಾಗ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಿಎಜಿ ವರದಿಯನ್ನ ಬಿಡುಗಡೆ ಮಾಡಿರುವಂತದ್ದು. ಇಲ್ಲಿ ಮಹಾಲೇಖಪಾಲರ ಸಿಎಜಿ ವರದಿ ಅಂದ್ರೆ ಕಚೇರಿ ವಲಯದಲ್ಲಿ ಸದ್ಯ ಈಗ ಸತ್ಯಾಂಶ ಬಯಲಾಗಿರುವಂತದ್ದು. ಖಾತೆಗೆ ಇಲ್ಲದ 23,262 ಫಲಾನುಭವಿಗಳಿಗೆ ಹಣ ಜಮೆಯಾಗಿದೆ. ಖಾತೆ ಇಲ್ಲದವರ ಅಕೌಂಟ್ಗೆ ಹೋಗಿದೆಯಂತೆ 46.52 ಕೋಟಿ ರೂಪಾಯಿ. ನೋಡಿ, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವ ಯೋಜನೆ ಇದು ಗೃಹಲಕ್ಷ್ಮಿ ಯೋಜನೆ. ಎಲ್ಲ ಹೆಣ್ಮಕ್ಳು ಯಾರೆಲ್ಲ ತಾಯಂದ್ರಿದ್ದಾರೆ ಅವರೆಲ್ಲರಿಗೂ ಕೂಡ ಮನೆಯ ಯಜಮಾನಿಗೆ ಸರ್ಕಾರದಿಂದ ತಿಂಗಳಿಗೆ 2,000 ರೂಪಾಯಿ ಹಣವನ್ನ ಹಾಕ್ತೀವಿ ಎಂಬ ಇವೆಲ್ಲ ಅಂಶಗಳನ್ನ ಕೂಡ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ್ವಿ ಅಂತ ಹೇಳಿ ನಡ್ಕೊಂಡ್ರು ಕೂಡ ಒಂದಷ್ಟು ಸಮಯ ಅಕೌಂಟಿಗೆ ಹಣ ಹಾಕಿದ್ರು. ಈಗ ಒಂದು 5-6 ತಿಂಗಳಿಂದ ಯಾರಿಗೂ ಕೂಡ ಹಣ ಬರ್ತಿಲ್ಲ. ಒಂದಷ್ಟು ಜನರಿಗೆ ಬಂದ್ರೆ ಒಂದಷ್ಟು ಜನರಿಗೆ ಬರ್ತಾ ಇಲ್ಲ. ಈ ಕುರಿತಂತೆ ಬಯೋಮೆಟ್ರಿಕ್ ಮಾಡಿ ಮತ್ತೆ ಇದನ್ನ ಮರು ಅರ್ಜಿಯನ್ನ ಹಾಕಿ ಎಂಬ ಅರ್ಥದಲ್ಲೂ ಕೂಡ ಸರ್ಕಾರ ಹೇಳಿತ್ತು. ಆದ್ರೆ ಈಗ ಅದರಲ್ಲಿರುವಂತಹ ಲೋಪದೋಷವನ್ನ ಎತ್ತಿ ಹಿಡಿದಿದೆ ಸಿಎಜಿ ವರದಿ. ಈ ಕಚೇರಿಯಲ್ಲಿ ಈಗ ಸತ್ಯಾಂಶ ಬಯಲಾಗಿರುವಂತದ್ದು. ಅದು ಕೂಡ ಖಾತೆಗೆ ಇಲ್ಲದ 23,262 ಫಲಾನುಭವಿಗಳಿಗೆ ಹಣ ಜಮೆಯಾಗಿದೆ. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ನೋಡಿ, 19,020 ಫಲಾನುಭವಿಗಳಿಗೂ ಒಂದೇ ಬ್ಯಾಂಕ್ ಖಾತೆ ಸಂಖ್ಯೆ ಇದೆಯಂತೆ. 19,020 ಫಲಾನುಭವಿಗಳಿಗೂ ಒಂದೇ ಬ್ಯಾಂಕ್ ಖಾತೆ ಅಂತ ಅಂದ್ರೆ ಒಬ್ಬರಿಗೆ 2,000 ರೂಪಾಯಿ. 2,000 ಇಂಟು 19,020 ಎಷ್ಟು ಕೋಟಿ ಬಂತು? ಲೆಕ್ಕ ಹಾಕಿ ನೀವೇ. ಸೊ ಇದೆಲ್ಲ ಕೂಡ ಗುಳುಮ್ಮಾಗಿರುವುದು ಗೃಹಲಕ್ಷ್ಮಿ ಯೋಜನೆಯ ಅಭಿವೃದ್ಧಿ. ಒಂದೇ ಖಾತೆಗೆ ಬರುವ ಹಣ ಹಂಚಿಕೆ ಆಗಿದ್ರೆ ಮಾಡ್ಕೊಂಡಿದ್ದಾದ್ರೂ ಹೇಗೆ? ಈ 19,020 ಒಂದೇ ಅಕೌಂಟ್ಗೆ 2,000 ಹೋಗ್ತಾ ಇತ್ತು. ಹಾಗಿದ್ರೆ ಯಾರು ಮಾಡ್ಕೊಂಡ್ರಿ ಇದನ್ನ? ಯಾರು ಇದರಲ್ಲಿ ಭ್ರಷ್ಟ ಮಾಡಿರೋದು? ಪ್ರಸ್ತುತ ಫಲಾನುಭವಿಗಳ ಸಂಖ್ಯೆ 1,30,17,226. ಇಷ್ಟು ಪ್ರಸ್ತುತ ಫಲಾನುಭವಿಗಳು ಇರುವಂತದ್ದು ರಾಜ್ಯದಲ್ಲಿ. 2026 ಏಪ್ರಿಲ್ನಲ್ಲಿದ್ದ ಫಲಾನುಭವಿಗಳು 1,23,38,677. ನೋಡಿ, ಮಾಸಿಕ ಸರಾಸರಿ ಜಮೆ ಆಗೋದು 2,470 ಕೋಟಿ ರೂಪಾಯಿ. 2023 ಜುಲೈನಿಂದ ಈವರೆಗೆ ಒಟ್ಟು ಪಾವತಿಯಾಗಿರೋದು 72,251.51 ಕೋಟಿ ರೂಪಾಯಿ. ಸಿಎಂ ಗಮನಕ್ಕೆ ವರದಿ ಸಲ್ಲಿಕೆಯಾಗಿದ್ದು ಸದ್ಯ ಲೋಪದೋಷಗಳ ಗಂಭೀರ ಚಿಂತನೆಯನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ನೋಡಿ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಕೂಡ ಹೌದು. ಈಗ ಇದಕ್ಕೆ ಸಂಬಂಧಿಸಿದಂತೆ ಲೋಪದೋಷಗಳು ಸಿಎಜಿ ವರದಿ ಬಂದಿರುವಂತದ್ದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಖಾತೆ ನಿಭಾಯಿಸ್ತಾ ಇದ್ದು ಲಕ್ಷ್ಮೀ ಹೆಬ್ಬಾಳ್ಕರ್. ಸದ್ಯ ಈ ವರದಿಯಲ್ಲಿ ಮಹಾಲೇಖಪಾಲರ ಕಚೇರಿ ಗುರುತಿಸಿರುವಂತಹ ಹಲವು ಅಕ್ರಮಗಳು ಹಾಗೂ ತಾಂತ್ರಿಕ ದೋಷಗಳ ವಿವರ ಈಗ ಬಯಲಾಗಿರುವಂತದ್ದು. ವರದಿ ಪ್ರಕಾರ ಬ್ಯಾಂಕ್ ಖಾತೆಯೇ ಇಲ್ಲದೆ ಇರುವಂತಹ 23,267 ಫಲಾನುಭವಿಗಳ ಹೆಸರಲ್ಲಿ ಒಟ್ಟು 46,52 ಲಕ್ಷ ರೂಪಾಯಿ ಜಮೆಯಾಗಿರುವ ಅಂಶ ಪತ್ತೆಯಾಗಿದೆ. ಅಲ್ಲದೆ ಇಲ್ಲಿ 19,020 ಫಲಾನುಭವಿಗಳು ಒಂದೇ ಬ್ಯಾಂಕ್ ಖಾತೆ ಸಂಖ್ಯೆಯನ್ನ ಒಳಗೊಂಡಿರುವುದು ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿದೆ. ಒಂದೇ ಖಾತೆಗೆ ಹೆಂಗ್ ಇಷ್ಟೊಂದು ಕೋಟಿ ರೂಪಾಯಿ ಹಣ ಜಮೆಯಾಗುತ್ತೆ? ಈ ಹಣವನ್ನ ಹೇಗೆ ಹಂಚಿಕೆ ಮಾಡಲಾಗಿತ್ತು? ಈ ಎಲ್ಲಾ ಪ್ರಶ್ನೆ ಕೂಡ ಸದ್ಯ ಉದ್ಭವಿಸಿರುವಂತದ್ದು. ಪ್ರಸ್ತುತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಇರುವಂತದ್ದು 1,30,17,226 ತಲುಪಿದೆ. 2026 ಏಪ್ರಿಲ್ ವೇಳೆಗೆ ಈ ಸಂಖ್ಯೆ 1,23,38,677 ಆಗಿದೆ. ಹಾಗಾದ್ರೆ ಈ ಯೋಜನೆಯಡಿ ಪ್ರತಿ ತಿಂಗಳು ಸರಾಸರಿ 2,470 ಕೋಟಿ ರೂಪಾಯಿ ಜಮೆ ಆಗ್ತಾ ಇತ್ತು. 2023 ಜುಲೈನಿಂದ ಈವರೆಗೆ ಒಟ್ಟು 72,251 ಕೋಟಿ 51 ಲಕ್ಷ ರೂಪಾಯಿ ಪಾವತಿಯಾಗಿದೆ. ಈ ಯೋಜನೆಯ ಅನುಷ್ಠಾನದಲ್ಲಿ ಕಂಡುಬಂದಿರುವಂತಹ ಲೋಪದೋಷಗಳ ಕುರಿತು ಸದ್ಯ ಸಿಎಂ ಡಿಕೆಶಿ ಅವರ ಗಮನಕ್ಕೂ ಕೂಡ ವರದಿ ಸಲ್ಲಿಕೆಯಾಗಿದೆ. ಸರ್ಕಾರ ಇದರ ಬಗ್ಗೆ ಗಂಭೀರ ಪರಿಶೀಲನೆಯನ್ನು ಕೂಡ ನಡೀತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ಪಾರದರ್ಶಕತೆ ಮತ್ತು ಫಲಾನುಭವಿಗಳ ಮಾಹಿತಿಯ ನಿಖರತೆ ಕುರಿತು ಈಗ ಹೊಸ ಚರ್ಚೆಗೆ ವರದಿ ಕಾರಣವಾಗಿರುವಂತದ್ದು ಗಮನಿಸ್ತಾ ಇದ್ವಿ. ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲರೂ ಕೂಡ ಮರು ನಿಗದಿಯನ್ನ ಮಾಡ್ಕೋಬೇಕು, ಜೊತೆಗೆ ಇಲ್ಲಿ ಥಂಬನ್ನು ಕೊಡಬೇಕು, ಬಯೋಮೆಟ್ರಿಕ್ ಮಾಡ್ಕೋಬೇಕು. ಈ ಎಲ್ಲ ಲೋಪದೋಷವನ್ನ ತಪ್ಪಿಸೋದಿಕ್ಕೆ ಈ ಆಯಾಮದಲ್ಲಿ ಸದ್ಯ ಸರ್ಕಾರ ಏನೋ ಅಲ್ಲಿ ಸರ್ಜರಿ ಮಾಡ್ತಾ ಇದೆ. ವೈಟ್ ಟ್ಯಾಪಿಂಗ್ ಮಾಡ್ತಾರಲ್ಲ ರೋಡ್ಗೆ, ಅದು ಕೆಟ್ಟೋದ್ರೆ ಅದ್ರ ಮೇಲೆ ವೈಟ್ ಟ್ಯಾಪಿಂಗ್ ಮಾಡೋದು, ಹಂಗೆ ಈಗ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಅದನ್ನ ಮರುಪರಿಶೀಲನೆ ಮಾಡಬೇಕು, ಎಲ್ಲೋ ಬಯೋಮೆಟ್ರಿಕ್ ಕೊಡಿ, ಎಲ್ಲ ಮರು ಅರ್ಜಿಯನ್ನ ಹಾಕಿ ಎಂಬಂತ ನಿಟ್ಟಿನಲ್ಲಿ ಈಗ ಸದ್ಯ ಏನೋ ಅದ್ರ ಮೇಲೂ ಕೂಡ ಡೆವಲಪ್ಮೆಂಟ್ ಮಾಡ್ತಿದೆ. ಆದ್ರೆ ಸದ್ಯ ಈಗ ಇಷ್ಟು ಕಳ್ಕೊಂಡಿರುವಂತಹ ಕೋಟಿ ದುಡ್ಡು ಯಾರ ಅಕೌಂಟ್ಗೆ ಹೋಯ್ತು? 19,000 ರೂಪಾಯಿ ಇಂಟು 2,000
19 ಕೋಟಿ ಇಂಟು 2,000 ಈ ದುಡ್ಡು ಯಾರ ಅಕೌಂಟ್ಗೆ ಜಮೆ ಆಯ್ತು? ಇದ್ರ ಬಗ್ಗೆ ಹೇಳ್ತಾರಾ ಮುಖ್ಯಮಂತ್ರಿಗಳು? ಕಾದ್ ನೋಡೋಣ.